ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಡೇ 3. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಚಪಾತಿ, ರಿಚ್ ಗಾರ್ಡ್, ಕುಕುಂಬರ್, ಯುರೋಪಿಯನ್ ಕುಕುಂಬರ್ ತಗೊಂಡಿದ್ದೆ. ಮತ್ತೆ ಒಂದ್ ಬಾಳೆಹಣ್ಣು ತಗೊಂಡೆ. ಇವತ್ತು ಯುರೋಪಿಯನ್ ಕುಕುಂಬರ್ ಬಿಗ್ ಬಾಸ್ಕೆಟ್ ಅಲ್ಲಿ ಏನೋ ಆಫರ್ ನಡೀತಾ ಇತ್ತು. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು 11 o'clockಗೆ ಸ್ನ್ಯಾಕ್ಸ್ಗೋಸ್ಕರ ಒಂದು ಕುಕುಂಬರು ಮತ್ತೆ ಅದಕ್ಕೆ ಆಡೆಡ್ ಸ್ವೀಟ್ ಕಾರ್ನ್ಸ್ ಮತ್ತೆ ಒಂದು ಈರುಳ್ಳಿ, ಚಿಕ್ಕ ಈರುಳ್ಳಿ ಚಾಪ್ ಮಾಡ್ಕೊಂಡು ಅದೊಂದು ಸಲಾಡ್, ವೆಜಿಟೇಬಲ್ ಸಲಾಡ್ ತರ ಇವಾಗ ಮಾಡ್ಕೊಂಡಿದ್ದೆ. ಇಷ್ಟು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಎಲ್ಲ ನಾನು ಇನ್ನೂ ಕ್ಯಾಲ್ಕುಲೇಟ್ ಮಾಡಿಲ್ಲ. ಪ್ರೆಸೆಂಟ್ ಆಗಿ ಸ್ಟಾರ್ಟ್ ಮಾಡಿದೀನಿ. ಹೋಗ್ತಾ ಹೋಗ್ತಾ ಕ್ಯಾಲ್ಕುಲೇಟೆಡ್ ಡಯಟ್ ನ ಸ್ಟಾರ್ಟ್ ಮಾಡ್ತೀನಿ. ಯಾರನ್ನ ಒಳ್ಳೆ ಒಂದು ಡಯಟಿಷಿಯನ್ ರೆಕಮೆಂಡೇಶನ್ ತಗೊಂಡು ಅದನ್ನ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟಿಂಗ್ ತುಂಬಾ ಡಯಟ್ ಎತ್ಕೊಳ್ಳೋದು ಬೇಡ, ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂತ ಮಾಡ್ಕೊಂಡಿದ್ದೊಂದು ಸ್ನಾಕ್ಸ್ ನ ಫಿನಿಶ್ ಮಾಡ್ಕೊಂಡೆ. ಹಂಗೆ ನಮ್ಮ ಮನೆ ಹತ್ರ ಒಬ್ರು ಹೊಸ ಹೋಟ್ಲ್ ಓಪನಿಂಗ್ ಆಗಿ ಇನ್ವೈಟ್ ಮಾಡಿದ್ರು. ಸೊ ಹೋಟ್ಲ್ಗೆ ಹೋದೆ, ದೇವರೆಲ್ಲ ಕುಂಚಿದ್ರು. ಬೆಳಗ್ಗೆನೆ ಕರೆದಿದ್ರು, ಹೋಮಕ್ಕೆ ಹೋಗಕ್ಕಾಗಿಲ್ಲ. ಸೊ ಟೈಮ್ ಸಿಕ್ಕಿದ್ದೆ, ಹೋಗಿ ಆ ವಿಸಿಟ್ ಒಂದು ಮಾಡ್ಕೊಂಡು ಅಲ್ಲೂ ಪ್ರಸಾದ ಕೊಟ್ಟರು. ಪ್ರಸಾದ ತಗೊಂಡು ಮನೆಗೆ ಬರೋಷ್ಟೊತ್ತಿಗೆ ನಮ್ಮಮ್ಮ ಲಂಚ್ಗೆ ಎಲ್ಲ ರೆಡಿ ಮಾಡಿದ್ರು. ಇವತ್ತಿನ ಲಂಚ್ಗೆ ರಾಗಿ ಮುದ್ದೆ ಮತ್ತೆ ರಿಚ್ ಗಾರ್ಡ್ ಸೇಮ್ ಸಾರು. ಸೊ ಅದ್ ತಿಂದ್ಕೊಂಡು ಇವತ್ತೊಂದು ಬನಾನ ಆಡ್ ಆನ್ ಮಾಡ್ಕೊಂಡೆ ಲಂಚ್ ಟೈಮ್ಗೆ. ಸೊ ಈವ್ನಿಂಗ್ ಸ್ನಾಕ್ಸ್ಗೆ ಇವತ್ತು ಕಳ್ಳೆ ಉಸ್ಲಿ ಮತ್ತೆ ಕಡುಬು ಲೋಡೆಡ್ ವಿತ್ ಪೀನಟ್ ಅಂಡ್ ಜಾಗ್ರಿ. ಸೊ ಇದಾಗಿದ್ದೆ. ಇವತ್ತಿನ ಡಿನ್ನರ್ಗೆ ವೆಜಿಟೇಬಲ್ ಲೋಡೆಡ್ ಉಪ್ಮಾ ಆಗಿತ್ತು. ಸೊ ಇವತ್ತಿನ ಡೇ ಇಷ್ಟ ಆಗಿತ್ತು. ಸೊ ಮಿಸ್ ಮಾಡಿದಿರೋ ವಿಡಿಯೋನ ಒಂದು ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. மீண்டும் சந்திக்கும் வரை நன்றி, வணக்கம்.